ವಿಶ್ವಗುರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೆಣ್ಣೆನಗರಿ ದಾವಣಗೆರೆಗೆ ಆಗಮಿಸುತ್ತಿದ್ದು ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಪರ ಮತಯಾಚನೆ ನಡೆಸಲಿದ್ದಾರೆ. ನಗರದ ಹೈಸ್ಕೂಲ್ ಮೈದಾನದಲ್ಲಿ ಮೋದಿ ಆಗಮನಕ್ಕೆ ಸಕಲ ಸಿದ್ಧತೆ ಭರದಿಂದ ಸಾಗುತ್ತಿದೆ. ಈ ಕುರಿತ ವರದಿ ಇಲ್ಲಿದೆ. ಏಪ್ರಿಲ್ 28ರಂದು ಬೆಣ್ಣೆನಗರಿ ದಾವಣಗೆರೆಗೆ ನಮೋ ಆಗಮನ. ಗಾಯತ್ರಿ ಸಿದ್ದೇಶ್ವರ್ ಪರ ಮತ ಯಾಚಿಸಲಿರುವ ಪ್ರಧಾನಿ 5ನೇ ಬಾರಿಗೆ ದಾವಣಗೆರೆಗೆ ಆಗಮಿಸುತ್ತಿರುವ ಮೋದಿ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಪರ ವಿಶ್ವಗುರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಚಾರ ನಡೆಸಲಿದ್ದಾರೆ. ಏಪ್ರಿಲ್ 28ರ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ನಗರದ ಹೈಸ್ಕೂಲ್ ಮೈದಾನಕ್ಕೆ ಆಗಮಿಸಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗಾಯತ್ರಿ ಸಿದ್ದೇಶ್ವರ್ ಪರ ಮತಯಾಚನೆ ನಡೆಸಲಿದ್ದಾರೆ. ಕೇವಲ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಈಗಾಗಲೇ ವೇದಿಕೆ ನಿರ್ಮಾಣ ಕಾರ್ಯ ಭರದಿಂದ ಸಾಗುತ್ತಿದ್ದು ಇಂದು ಸಂಸದ ಜಿಎಂ ಸಿದ್ದೇಶ್ವರ್ ಅಂತರಗಂಬದ ಪೂಜೆ ಸಲ್ಲಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ನರೇಂದ್ರ ಮೋದಿಜಿ ದಾವಣಗೆರೆಗೆ ಆಗಮಿಸುತ್ತಿರುವುದು ಇದು 5ನೇ ಬಾರಿಗೆ. ಇದು ನಮ್ಮ ಪುಣ್ಯ ಎಂದ ಅವರು ಗಾಯತ್ರಿ ಸಿದ್ದೇಶ್ವರ್ ಅತ್ಯಧಿಕ ಮತಗಳ ಅಂತರದಿಂದ ಗೆಲ್ಲುತ್ತಾರೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸನ್ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರು 12 ಗಂಟೆಗೆ ದಾವಣಗೆರೆಗೆ ಆಗಮಿಸ್ತಾರೆ. 1 ಗಂಟೆಗೆ ದಾವಣಗೆರೆಗೆ ಆಗಮಿಸ್ತಾರೆ. ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ನಾವು ತಿಳಿಸೋದಷ್ಟೇ ನಿಮ್ಮ ಮೂಲಕ 12 ಗಂಟೆಗೆ ಎಲ್ಲರೂ ಬಂದು ಹಸೀನರಾಗಬೇಕು. ದೇಶದ ಪ್ರಧಾನಮಂತ್ರಿ ದಾವಣಗೆರೆಗೆ 5ನೇ ಬಾರಿ ಬರ್ತಾ ಇದ್ದಾರೆ. ಬಹುಶಃ ಅವ್ರು ಕೊಟ್ಟಿರೋದು ನಮ್ಮೆಲ್ಲರ ಪುಣ್ಯ ಅಂತ ನಾವು ಭಾವಿಸಿದ್ದೀವಿ. ಇಲ್ಲಿಯ ಕಾರ್ಯಕರ್ತರೆಲ್ಲ ಕೂಡ ಭಾಳ ಹುರುಪಿನಿಂದ ಇದ್ದಾರೆ. ಅತ್ಯಂತ ಅಧಿಕ ಮತದಿಂದ ಗಾಯತ್ರಿ ಸಿದ್ದೇಶ್ವರನ್ನ ಗೆಲ್ಲಿಸಬೇಕು ಅಂತೇಳಿ ಭಾಳ ಶತಗಾಯತ ಪ್ರಯತ್ನ ಮಾಡ್ತಾರೆ. ಅತಿ ಹೆಚ್ಚು ಲೀಡ್ ತಗೋಬೇಕು ಅಂತೇಳಿ ಅದನ್ನು ಅತಿ ಹೆಚ್ಚು ಲೀಡ್ನಲ್ಲಿ ಗೆಲ್ತಂತ ವಿಶ್ವಾಸ ಇದೆ. ಅದು ಅವ್ರಿಗೆ ಗೊತ್ತು. ನಮಗೆ ವೆಬೆಕ್ಸ್ ಮೀಟಿಂಗ್ ಇದೆ, ಅಲ್ಲಿ ಮಾತಾಡಿದ್ರೆ ಗೊತ್ತಾಗುತ್ತೆ. ಅದೇ ವೆಬೆಕ್ಸ್ ಮೀಟಿಂಗ್ನಾಗ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಬರ್ತಾರೇನ್ರಿ? ಬರ್ತಾರೆ. ಯಡಿಯೂರಪ್ಪರು ಬರ್ತಾರೆ, ರಾಜ್ಯಾಧ್ಯಕ್ಷರು ಬರ್ತಾರೆ. ಹಾವೇರಿ ಕೂಡ ನಮ್ಮ ಜೊತೆ ಜೋಡಿಸ್ಕೊಂಡಿದೆ. ಹಾವೇರಿ ಜೋಡಿಸಿದ್ದಾರೆ. ಯಡಿಯೂರಪ್ಪನವ್ರು ಬರ್ತಾರೆ, ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಬರ್ತಾರೆ, ಮತ್ತು ಬಸವರಾಜ ಬೊಮ್ಮಾಯಿ ಬರ್ತಾರೆ. ಎಲ್ಲ ಮುಖಂಡರು ಬರ್ತಾರೆ. ರೋಡ್ ಶೋ ಇಲ್ಲ, ಇಲ್ಲಿ ಸ್ಟೇಜ್ ಕಾರ್ಯಕ್ರಮ ಒಂದು. ನಮ್ಮ ನಿರೀಕ್ಷೆ 2 ಲಕ್ಷ ಐತಿ, ಜಾಗ ಇಲ್ಲಲ್ಲ. ಅವ್ರು ಕರೆ ತರೋದು ನಮ್ಮ ಕೈಗಿದೆ. ಜಾಗ ಎಷ್ಟು ಹಿಡಿಬೋದು ನೀವು ಅಂದಾಜು ಮಾಡಿ ಹೇಳಿದ್ರೆ ನಾನು ಅದಕ್ಕೆ ಅಷ್ಟಕ್ಕೆ ಹೇಳ್ತೀನಿ. ಏಪ್ರಿಲ್ 28ರಂದು ದಾವಣಗೆರೆ ಹಾಗೂ ಹಾವೇರಿ 2 ಕಡೆ ಮೋದಿಜಿ ಅವರ ಕಾರ್ಯಕ್ರಮ ಇದ್ದು ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಯವರೆಗೆ ನರೇಂದ್ರ ಮೋದಿಜಿ ದಾವಣಗೆರೆಯಲ್ಲಿದ್ದು ಗಾಯತ್ರಿ ಸಿದ್ದೇಶ್ವರ್ ಪರ ಮತಯಾಚನೆ ನಡೆಸಲಿದ್ದು ಮಾಜಿ ಸಿಎಂ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿದಂತೆ ರಾಜ್ಯ ನಾಯಕರು, ಜಿಲ್ಲಾ ನಾಯಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈಗಾಗಲೇ ಹೈಸ್ಕೂಲ್ ಮೈದಾನದಲ್ಲಿ ವೇದಿಕೆ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು 2 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು, ಮೋದಿಜಿ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎನ್ನುತ್ತಾರೆ ಜಿಲ್ಲಾಧ್ಯಕ್ಷರು. ದಿನಾಂಕ 28/4/2024 ಭಾನುವಾರದಂದು ನೆಚ್ಚಿನ ಪ್ರಧಾನಮಂತ್ರಿಗಳು, ವಿಶ್ವ ನಾಯಕರು ಆದಂಥ ಶ್ರೀ ನರೇಂದ್ರ ಮೋದಿಜಿಯವರು ದಾವಣಗೆರೆಗೆ ಆಗಮಿಸ್ತಾ ಇದ್ದಾರೆ. ಇದು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರಲ್ಲಿ ಹಾಗೂ ಮೋದಿಜಿಯವರ ಅಭಿಮಾನಿಗಳಲ್ಲಿ ಒಂದು ಉತ್ಸಾಹದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ವಿಶೇಷವಾಗಿ ತಾಯಂದರು, ಯುವಕರು ಹಾಗೂ ಡಾಕ್ಟರ್ಸು, CA ಆಗಿರುವಂಥವರು, ಪ್ರೊಫೆಷನಲಿಸ್ಟ್ಗಳು, ಅಡ್ವೊಕೇಟ್ಸ್ಗಳು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ಅವ್ರನ್ನ ಭಾಗವಹಿಸ್ಕೊಂಡು ಯೋಚನೆ ಕೂಡ ಮಾಡ್ತಾ ಇದ್ದೀವಿ ನಾವುಗಳು ಕೂಡ. ಅದಕ್ಕೆ ಸರಿಯಾದ ಅಂದರೆ ಅವರ ಪ್ರತಿಕ್ರಿಯೆ ಕೂಡ ನಮ್ಗೆ ಸಿಗ್ತಾ ಇದೆ. ಒಳ್ಳೆ ಸಂಖ್ಯೆಯಲ್ಲಿ ನಾವು ಸೇರ್ತಾ ಇದ್ದೀವಿ. ಜೊತೆಗೆ ಇದು ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಆಗುತ್ತೆ. ಏಪ್ರಿಲ್ 28ರಂದು ನಮೋ ದಾವಣಗೆರೆಗೆ ಆಗಮಿಸುತ್ತಿದ್ದು ಬಿಜೆಪಿ ಅಭ್ಯರ್ಥಿ ಪರ ಮತಯಾಚನೆ ನಡೆಸಲಿದ್ದು ಎದುರಾಳಿಗಳಲ್ಲಿ ಆತಂಕ ಉಂಟು ಮಾಡಿರೋದಂತೂ ಸತ್ಯ.